ತಂದೆ ಶ್ರೀ ಮಾರುತೇಶ್ವರ, ನಿನ್ನ ಕೃಪಾಶೀರ್ವಾದ ಬಲದಿಂದ ನನ್ನ ಮನೆ ಈ ನಗೆಯನ್ನು ಕೊನೆ ತನಕ ಉಳಿಸಿಕೊಂಡು ಹೋಗುವ ಭಾರ ನಿನ್ನದಾಗಿದೆ ತಂದೆ. ಜೀವನದಲ್ಲಿ ಆನಂದ ತುಂಬಿದರೆ ಕಾಲ ಉರುವುದೇ ತಿಳಿಯುವುದಿಲ್ಲ. ನಿನ್ನೆ ಮೊನ್ನೆ ನನ್ನ ತೋಳಿನಲ್ಲಿ ಬೆಳೆದ ನನ್ನ ತಂಗಿಯನ್ನು ಬೆಳೆದು ದೊಡ್ಡವಳಾಗಿ ಗಂಡನ ಮನೆಯ ಜ್ಯೋತಿ ಬೆಳಗಲು ಹೋಗಿದ್ದಾಳೆ. ಕಲ್ಮಶವಿಲ್ಲದವಳ ಕಣ್ಣಲ್ಲಿ ಹನಿ ಕಣ್ಣೀರು ಬಾರದಂತೆ ನೋಡಿಕೊಳ್ಳುವ ಭಾರ ನಿನ್ನದಾಗಿದೆ ತಂದೆ. ಇಂದೇಕು ನನ್ನ ತಂಗಿಯ ನೆನಪು ಪದೇ ಪದೇ ನೆನಪಿದೆ. ಹೋಗಿ ಮಾತನಾಡಿಸಿಕೊಂಡು ಬಂದಳ. ನೀವು ಕಾಕಿ ಹಾಕಿಕೊಂಡು ಕಾಳನಂತೆ ಓಡುತ್ತಿರುವಿರಲ್ಲ, ಯಾರು ನೀವು? ಯಾಕೆ ಸರ್ ಮುಖ ತೋರಿಸೋದಿಲ್ಲವೇ? ಸೂರ್ಯ, ಏನು ನಿನ್ನ ವೇಷ? ಒಂದು ಮೇಘರಾಜ ಹೇಳಿದ ಮಾತು ಸತ್ಯವೇ? ಸೂರ್ಯ, ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು, ಹಾಗೆ ಕೆಟ್ಟದ್ದನ್ನು ಮಾಡಬಾರದಪ್ಪ. ಅಣ್ಣ, ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು. ಸತ್ತ ಹೆಣದಂತೆ ಮೂರನ್ನು ಮುಚ್ಚಿಕೊಂಡು ಕುಳಿತರೆ ಅದರಲ್ಲಿ ಒಳ್ಳೆದ್ಯಾವುದು, ಕೆಟ್ಟದ್ಯಾವುದು ಎಂದು ತಿಳಿಯೋದಾದ್ರೆ ಹೇಗೆ? ಮುಚ್ಚಿದ ಕಣ್ಣಿಗೆ ಬಟ್ಟೆ ಬಿಚ್ಚಿದ್ರೆ ತಾನೇ ಮುಂದೆ ಮುಳ್ಳಿದೆ ಎಂದು ತಿಳಿಯುವುದು. ಹಾಗಂತ ಬಟ್ಟೆ ಬಿಚ್ಚಿದ ಮೇಲೆ ಮುಳ್ಳಿನ ಮೇಲೆ ಹೆಜ್ಜೆ ಇಡುವುದು ಹುಚ್ಚುತನ. ಅಂದರೆ ನಿನ್ನ ಮಾತಿನ ಅರ್ಥ ಈ ಜಗತ್ತಿನಲ್ಲಿ ಕೆಟ್ಟವರು ಇದ್ದಾರೆ ಅಂತ ಆಯ್ತವಲ್ಲ. ತಾಯಿಯ ಗರ್ಭದಿಂದ ಹೊರಗೆ ಬರಬೇಡವೆಂದು ಹುಟ್ಟುವ ಮಗುವಿಗೆ ತಿಳಿ ಹೇಳಿದಂತಾಯಿತು. ಬೇಡ ಸೂರ್ಯ, ಬೇಡ. ಹಠ ಒಳ್ಳೆಯದಲ್ಲ. ಇದೇನಾದರೂ ಗೊತ್ತಾದರೆ ಭಯೋತ್ಪಾದಕ ಪಟ್ಟ ಕಟ್ಟಿ ಕಣ್ಣಲ್ಲೇ ಗುಂಡು ಹೊಡೆದು. ಅಂದರೆ ಅದೆಂದು ನನ್ನ ತಂಗಿಯ ಕಾಮುಕನ ಕೈಗೆ ಸಿಕ್ಕು ಸತ್ತು ಸ್ವರ್ಗ ಸೇರಿದನು. ಅಂದೇ ಈ ದೇಹದಿಂದ ಜೀವ ಹೊರಟು ಹೋಗಿದೆ, ಮನಿಸತ್ವ ಸತ್ತು ಹೋಗಿದೆ. ಹೀಗೆ ಉಳಿದಿರೋದು ಬರೀ ರಕ್ತ ಮಾಂಸ ತುಂಬಿದ ದೇಹ ಮಾತ್ರ. ಅಣ್ಣ, ನಾನು ಕೇವಲ ಕಳುವು ಮಾಡೋದಕ್ಕೆ ಗುಂಡಾಸುರೆಂದು ಹೇಳಿದಲ್ಲ. ಆದರೆ ನನ್ನ ತಂಗಿಯ ಮಾನಭಂಗ ಮಾಡಿ ಸಾಯಿಸಿದನಲ್ಲ, ಅವನನ್ನು ಏನು ಮಾಡಿತು ಈ ಕಾನೂನು? ವಿಧಾನಸಭೆಯಲ್ಲಿ ಕುಳಿತು ನೀಲಿ ಚಿತ್ರ ನೋಡಿದವರನ್ನು ಏನು ಮಾಡಿತು ಈ ಕಾನೂನು? ಅಣ್ಣ, ನೀತಿ ಬಿಟ್ಟ ನಾಯಿಗಳ ನಿರ್ಭಯವಾಗಿ ಓಡಾಡುವಾಗ ನನಗೆ ಹೇಗಣ್ಣ ಗುಂಡರಿಸುತ್ತಾರೆ? ಹೇಗಣ್ಣ? ಸೂರ್ಯ, ಬೇರೆಯವರ ಉಳುಕು ನೋಡಿಕೊಳ್ಳುವುದಕ್ಕಿಂತ ಮುಂಚೆ ನಮ್ಮ ಬಗ್ಗೆ ನಾವು ನೋಡಿಕೊಳ್ಳುವುದು ಮುಖ್ಯವಲ್ಲವೇ ಸೂರ್ಯ? ಅಣ್ಣ, ಮದುವೆಗೆ ಮುಂಚೆ ತಿಂಗಳಿಗೊಮ್ಮೆ ಹೊಟ್ಟೆ ಕರಗಿಸಿಕೊಂಡು ಮದುವೆ ನಂತರ ದೊಡ್ಡ ಗರಿತಿಯ ಗಂಗಮ್ಮನಂತೆ ಸೆರಗು ತಲೆಯ ಮೇಲೆ ಹಾಕಿಕೊಂಡು ನಡೆದಾಡುವುದು ನೋಡಿ ನೋಡದಂತೆ ಸುಮ್ಮನೆ ಇದ್ದು ಅನಿರೀಕ್ಷಿತವಾಗಿ ಗಂಡನನ್ನು ಕಳೆದುಕೊಂಡು ಒಂದು ಹೆಣ್ಣು ಇದೇ ಸಮಾಜ ನೀಡುವ ವಿಧಿ ಎಂಬ ಪಟ್ಟ ಕಟ್ಟಿಕೊಂಡು ಬಾಳುವ ಸಲುವಾಗಿ ಅದ ಹೆಣ್ಣು ಮತ್ತೊಂದು ಮದುವೆ ಆಗಿ ಮರು ಸೌಭಾಗ್ಯ ಪಡೆದರೆ ಅದನ್ನು ತಪ್ಪೆಂದು ಸಾರುವ ಈ ಸಮಾಜ ಎಲ್ಲಿ ನೋಡಿಕೊಂಡಿದೆ ತಾನು ಮಾಡಿದ ತಪ್ಪು ಎಂದು. ಸೂರ್ಯ, ಯಾರೋ ಮಾಡಿದ ತಪ್ಪಿಗೆ ಯಾರಿಗೆ ಶಿಕ್ಷೆ ನೀಡುವುದು ಸರಿಯಲ್ಲ. ನಿನ್ನ ತಂಗಿಯನ್ನು ಕೆಡಿಸಿದವರು ಯಾರೆಂದು ತಿಳಿದರೆ ಸಾಕು, ನಿನಗಿಂತ ಮೊದಲು ನಾನು ಅವರ ಸೇರು ತೀರಿಸಿಕೊಳ್ಳುತ್ತೇನೆ. ಸೂರ್ಯ, ನಿನಗೆ ಹಣ ಬೇಕಾದರೆ ಕೇಳು, ನನ್ನ ಆಸ್ತಿಯನ್ನು ನಿನ್ನ ಹೆಸರಿನಲ್ಲಿ ಬರೆದು ಕೊಡುತ್ತೇನೆ. ಆದರೆ ಇಂಥ ಕೆಲಸ ನೀನು ಮಾಡದಿರು. ಬೇಡಣ್ಣ, ಬೇಡ. ನಾವು ಮಣ್ಣಲ್ಲೇ ಮಣ್ಣಾಗಿ ಹೋಗುತ್ತೇವೆ ವಿನ ಮಣ್ಣು ನಮ್ಮ ಹಿಂದೆ ಬರುವುದಿಲ್ಲ. ಸೂರ್ಯ, ಹಾಗಾದರೆ ಇಂಥ ಕೆಲಸ ಮಾಡಲಾರೆಂದು ನನಗೆ ಭಾಷೆ ಕೊಡು. ಆಯ್ತಣ್ಣ, ನನ್ನ ಎತ್ತವರಾಣಿಗೆ ಇನ್ನೊಮ್ಮೆ ಇಂಥ ಕೆಲಸಕ್ಕೆ ಕೈ ಹಾಕಲಾರೆ. ಈಗ ನನಗೆ ಸಮಾಧಾನವಾಯಿತು. ಆದರೆ
ನನ್ನನ್ನು ಬಾಧಿಸುತ್ತದೆ. ನೀನಾದರೂ ಹೋಗಿ ಮಾತನಾಡಿಸಿಕೊಂಡು ಬರೋಣ. ಹಾಗೆ ಆಗಲಿ ನಡೆಯೋಣ, ಹೊಟ್ಟೆ ಶಿವತಾ ಹೋಗೋಣ. ಚಿತ್ರ ಬಾರಮ್ಮ ಹೊರಗಡೆ. ಚಿತ್ರ ಓಹೋ ಸೂರ್ಯಣ್ಣ, ಏನಣ್ಣ ಈಗ ಬಂದ್ಯಾ? ಈ ನಿನ್ನ ತಂಗಿ ನೆನಪು ಈಗಾಯ್ತೇನಣ್ಣ? ಅಣ್ಣ ಏನಣ್ಣ ಸೂರ್ಯಣ್ಣ ಬರ್ಲಿಲ್ವಾ? ಕೊಟ್ಟ ಹೆಣ್ಣು ಕುಲಕ್ಕೆ ಅಂತ ನನ್ನನ್ನು ಮರ್ತು ಬಿಟ್ಟು ಏನಮ್ಮ? ತಂಗಿ ಕಣ್ಣೆದುರು ಬಾರದಿದ್ದರು ಅವನೊಂದು ದೇಹವಿದ್ದರೆ ಆ ದೇಹದ ಉಸಿರಾಗಿರುವ ಪ್ರಕಾಶವನ್ನು ಸಾರಿ ಅಣ್ಣ, ನಮ್ಮ ಅಣ್ಣನ ಮನಸ್ಸೆ ಅಂತದಂತ ನನಗಿಂತ ಚೆನ್ನಾಗಿ ನಿನ್ಗೆ ಗೊತ್ತಿರ್ಬೇಕಲ್ಲ. ತಂಗಿ ವಿಜಯ್ ಮನೇಲಿ ಇಲ್ಲವ? ಇಲ್ಲಣ್ಣ, ಅವ್ರು ಹೊರಗಡೆ ಹೋಗಿದ್ದಾರೆ. ಇದೇನಣ್ಣ ಕೈಯಲ್ಲಿ ಕವರ್ ಹಿಡ್ಕೊಂಡ್ ಬಂದಿದ್ಯಾ? ಅದ್ರಲ್ಲಿ ಏನಿದೆ ಅಂತ ತೋರ್ಸಲ್ವಾ ನನಗೆ? ತಂಗಿ ಗಂಡನ ಮನೆಯ ಸಿರಿ ಸಂಪತ್ತು ಎಷ್ಟು ಇದ್ದರು ಮುತ್ತೈದ ಹೆಣ್ಣಿನ ತವರಿನ ಉಡುಗೊರೆ ಬೇಕಾಗಿದೆ ಅಮ್ಮ, ತವರಿನ ಉಡುಗೊರೆ ಬೇಕಾಗಿದೆ. ಅದಕ್ಕೆಂದು ನಿನಗಾಗಿ ಹಸಿರು ಸೀರೆ ಹಸಿರು ಬಳೆ ತಂದಿದ್ದೇನೆ, ತೆಗೆದುಕೊಳ್ಳಮ್ಮ ಈ ನಿನ್ನ ಅಪ್ಪ. ಅಣ್ಣ ನಿನ್ನಂತ ಅಣ್ಣಂದನ್ ಪಡ್ಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ ಅಣ್ಣ. ನಡಿ ಅಣ್ಣ, ಅವ್ರಂತ ಬರ್ಲಿಲ್ಲ, ಬೇಡ ಆಯ್ತು. ಅಣ್ಣ ಊಟ ಮಾಡಂತ. ಅಣ್ಣ ನಾನು ಚಿಕ್ಕವಳಿದ್ದಾಗ ಹಾಡಾಡಿ ನಂಗೆ ಊಟ ಮಾಡಿಸ್ತಿದ್ದಿಲ್ಲ, ಅದನ್ನ ಕೇಳ್ಬೇಕೆಂಬ ಆಸೆ ಆಗಿದೆ. ಇನ್ನೊಂದ್ಸಲ ಹಾಡ್ತೇನಣ್ಣ ಅದನ್ನ. ನಿನ್ನ ಆಸೆಯನ್ನು ನಿರಾಕರಿಸೋದುಂಟೇನಮ್ಮ, ಬಾ ಅಮ್ಮ ಹಾಡೋಣ. ಅಣ್ಣ ನಡಿಯಣ್ಣ, ಅವ್ರಂತೂ ಬರ್ಲಿಲ್ಲ, ವೇಳೆ ಆಯ್ತು, ಊಟ ಮಾಡಂತೆ ಬಾ. ನಡಿಯಮ್ಮ, ವಿಜಯ್ ಬಂದೇ ಬಿಟ್ಟನಲ್ಲ. ಹಲೋ ಸೂರ್ಯ, ಯಾವಾಗ ಬಂದಿ? ಮನೆಯಲ್ಲಿ ಎಲ್ಲರೂ ಕ್ಷೇಮದಿಂದ ಇದ್ದಾರೇನಪ್ಪ? ನಾವು ಆರೋಗ್ಯವಾಗಿದ್ದೇವೆ, ನೀವು ಆರೋಗ್ಯವಿದ್ದೀರಿ, ಅಷ್ಟೇ ಸಾಕು. ಏನ್ರಿ ನೀವು ನಮ್ಮ ಅಣ್ಣನ ಇಲ್ಲೇ ನಿಲ್ಲಿಸ್ತಿರೋ ಅಥವಾ ಒಳಗಡೆ ಕರ್ಕೊಂಡ್ಬಂದು ಊಟ ಮಾಡಿಸ್ತಿರೋ? ಚಿತ್ರ, ನನಗೆ ಬೇಕಾಗಿರೋದು ನೀ ಮಾಡಿರುವ ಆ ಊಟ ಅಲ್ಲ. ಆಹಾ, ಅಂದರೆ ಖಾರದ ಸ್ಪೆಷಲ್ ಊಟ ಬೇಕಾ? ಅದೂ ಅಲ್ಲ. ಮತ್ತೆ ಊಟ ರೀ? ನನಗೆ ಬೇಕಿರುವುದು ಎಷ್ಟು ಉಂಡರು ಹಸಿವು ನೀಗಲಾರದ ಊಟ ಬೇಕಿದೆ. ಆಹಾ, ನಿಮ್ಮಿಬ್ಬರ ತುಂಟಾಟಕ್ಕೆ ಮಿತಿನೇ ಇಲ್ಲ ಏನು? ಆದಷ್ಟು ಬೇಗ ನೀನು ಅತ್ತಿಗೆನ ಕರೆದುಕೊಂಡು ಬಾ, ಅವಾಗ ನಿಮ್ಮಿಬ್ಬರು ತುಂಟಾಟ ಯಾವ ರೀತಿ ಮಿತಿ ಮೀರ್ತಲ್ಲ ಅಂತ ನಾನು ನೋಡ್ತೀನಿ. ಸರಿ ನಡ್ರಿ, ಊಟ ಮಾಡಿರಂತೆ.
ಊಟ ನಿನ್ಗೆ ಸೇರ್ತೋ ಅಥವಾ ಇಲ್ಲೋ ಚೆನ್ನಾಗಿತ್ತಿಲ್ಲನಾ? ಯಾಕಮ್ಮ ಹಿಂಗೆ ಕೇಳುತ್ತಿರುವಿ? ಶ್ರೀಮಂತರ ಮನೆ ಮಾತು ಚಂದ, ಬಡವರ ಮನೆಯ ಊಟ ಚಂದ ಎಂಬ ಗಾದೆ ಮಾತು ಕೇಳಲವೇನು? ನಿನ್ನ ಕೈಯಿಂದ ಅಂಬಲಿಯ ಕೂಡ ಅಮೃತವಾಗಿರುತ್ತೆ ತಂಗಿ, ಅಮೃತವಾಗಿರುತ್ತೆ. ವಿಜಯ್, ಈ ನಿಮ್ಮ ಸಂತೋಷ ನಿಮ್ಮೊಂದಿಗೂ ಮಕ್ಕಳ ಮೊಮ್ಮಕ್ಕಳವರಿಗೆ ಮುಂದುವರೆಯಲಿ. ಸೂರ್ಯ, ಅತಿ ಆಸೆಗೆ ಮಿತಿ ಎನ್ನುವುದು ಬೇಡನಪ್ಪ. ನಾವು ನಮ್ಮ ಮಕ್ಕಳನ್ನು ನೋಡಬೇಕು, ಮಕ್ಕಳನ್ನು ನೋಡಬೇಕು, ಮರಿ ಮಕ್ಕಳನ್ನು ನೋಡಬೇಕೆಂಬ ಮಿತಿ ಇಲ್ಲದ ಅತಿಯಾದ ದುರಾಸೆಯೊಂದಿಗೆ ನಮ್ಮ ಮಧ್ಯದಲ್ಲಿ ಮರಣ ಮೃದಂಗ ಬಾರಿಸಿದಾಗ ಮುಖದಲ್ಲಿ ಉಂಟಾಗುವ ಕ್ಲೇಶ ಭಾವವೇ ದುಃಖಕ್ಕೆ ಕಾರಣ. ರೀ, ಯಾಕ್ರಿ ಇಂಥ ಸತ್ತಾಂಶ ಸಮಯದಲ್ಲಿ ಕೈ ಘಟನೆ ನುಡಿತಾ ಇದ್ದಿರಲ್ಲ, ಯಾಕ್ರಿ? ಚಿತ್ರ, ಸತ್ಯ ಯಾವಾಗಲೂ ಕಹಿಯಾಗಿಯೇ ಇರುತ್ತದೆ. ಹುಟ್ಟಿದವರೆಲ್ಲ ಸಾಯದೆ ಹೋದರೆ ಮುಂದೆ ಹುಟ್ಟುವವರಿಗೆ ಜಾಗ ಎಲ್ಲಿದೆ ಚಿತ್ರ? ಹೇಳು. ಹೌದಮ್ಮ ಚಿತ್ರ, ವಿಜಯ್ ಹೇಳ್ತಿರೋದು ಸತ್ಯ ತಾನೆ. ನಮ್ಮ ಜೀವನದಲ್ಲಿ ಸಂತೋಷ ಬಂದರೆ ಸವಿಯಬೇಕು, ದುಃಖ ಬಂದರೆ ಅನುಭವಿಸಬೇಕು, ಅದರಂತೆ ಸಾವು ಬಂದರೆ ಸಾಯಬೇಕು. ಇದೇ ಈ ನಿಸರ್ಗದ ನಿಯಮ. ಹಾ ಚಿತ್ರ, ವಿಜಯ್, ನಾನಿನ್ನು ಹೋಗಿ ಬರುತ್ತೇನಮ್ಮ. ಆಯ್ತಣ್ಣ, ಹೋಗ್ಬಾನ. ರೀ, ಯಾಕ್ರಿ ಊಟನೇ ಸರಿಯಾಗಿ ಮಾಡ್ಲಿಲ್ಲ? ತಟ್ಟೆಲಿ ಅನ್ನ ಹಾಗೆ ಬಿಟ್ಟಿದ್ರಲ್ಲ, ಊಟ ಸೇರ್ಲಿಲ್ಲೋ ಅಥವಾ ಊಟ ರುಚಿಯಾಗಿರ್ಲಿಲ್ವೋ? ಈ ಸಕ್ಕರೆಯ ಆರತಿ ಕಣ್ಣು ಮುಂದೆ ನಿಂತಿರುವಾಗ ಸಿಹಿ ಊಟ ಹೇಗೆ ತಾನೇ ಹೋಗುತ್ತೆ? ಓಹೋ, ಮಾತಿಗೆ ಮಿತಿ ಇರ್ಲಿ, ಮುಗಿಸ್ರಿ. ನಡ್ರಿ ಒಳಗಡೆ ಹೋಗೋಣ. ಒಳಗೆ ಹೋಗುವುದಕ್ಕಿಂತ ಮುಂಚೆ ಏನ್ರಿ? ವಿಜಯಣ್ಣ, ಅಲ್ಲಿ ಯಾರೋ ಒಬ್ರು ಹೆಂಗಸರು ಕರ್ತಾ ಇದ್ದಾರೆ. ಅಲ್ಲಿ ಯಾರೋ ಒಬ್ಬ ಹೆಂಗಸರು ಕರ್ತಾ ಇದ್ದಾರೆ. ಯಾರದು? ಯಾರೋ ಗೊತ್ತಿಲ್ಲ, ಬೇಗ ಬಾ ಅಂದ್ರು. ಬಾ ಚಿತ್ರ, ನೀನು ಸ್ವಲ್ಪ ಒಳಗಡೆ ಯಾರೆಂದು ನೋಡಿಕೊಂಡು ಬೇಗನೆ ಬಂದು ಬಿಡುತ್ತೇನೆ. ಇದೇನಿದು? ಇವರು ಹೆಣ್ಣು ಮಗಳು ಯಾರು? ಇವ್ರನ್ನ ಕರೆದಿರ್ಬೋದು. ಹೌದು, ನಾವು ನಿಂಬಲ್ಲಿ ಹೋಗ್ಲೇಬೇಕು. ಯಾರಿರ್ಬೋದು ಏನಂತ ವಿಚಾರಿಸಿದ್ರಾಯ್ತು. ಇವ್ರಿಂದ ನಾನು ಹೋಗುತ್ತೇನೆ. ಅಲ್ಲ, ನಾನಾಗ್ಲೇ ಹೇಳಿ
ಕಳಿಸಿದ್ದೆ ವಿಜಯನ ಬರಲು ಬರ್ತಾನೋ ಅಥವಾ ಇಲ್ಲೋ ನನ್ನ ಪ್ಲಾನ್ ಏನಾದರೂ ಉಲ್ಟಾ ಆಗುತ್ತೋ. ಯಾರಮ್ಮ ನೀನು? ಇಂಥ ಸರವತ್ತಿನಲ್ಲಿ ನನ್ನನ್ನು ಏಕೆ ಕರೆ ಕಳಿಸಿರುವೆ? ಓ ನೀನಾ? ಮತ್ಯಾವ ಸಂಚಿನೊಂದಿಗೆ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿರುವೆ? ಸಾರಿ ನೋಡಿ ವಿಜಯ್, ನಾನು ಮೊದಲಿನ ಥರ ಇಲ್ಲ. ನಾನು ನಿಮ್ಮ ಹತ್ತಿರ ಸಾರಿ ಕೇಳಲಂತ ಇಲ್ಲಿಗೆ ಬಂದಿದ್ದೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ. ನಿನ್ನಂತ ಮಾಟಗಾತಿಯ ಮಾತಿಗೆ ಮರುಳಾಗಿ ಕ್ಷಮಿಸಬೇಕೆ? ಅಂತಹ ಕರುಣಾಮೂರ್ತಿ ನಾನಲ್ಲ. ಅಷ್ಟಕ್ಕೂ ಕ್ಷಮಿಸಲು ನೀನೇನು ಸತಿ ಸಾವಿತ್ರಿಯಲ್ಲ, ಜಾಣಿಕೆ ಊರ್ಮೆಯಲ್ಲ, ಶ್ವೇತ ಗಂಭೀರ ಸತಿಯಂತವಳು ಅಲ್ಲ. ದಾರಿ ಬಿಡು, ನಿನಗೆ ಹೇಳಿದ್ದು. ವಿಜಯ್ ನಿಲ್ಲಿ. ನೋಡಿ ವಿಜಯ್, ಕೆಟ್ಟದ್ದನ್ನು ಕೆಟ್ಟವರು ಒಳ್ಳೇದು ಮಾಡಿದರೆ ಅದನ್ನು ಅರಿತವರು ಕ್ಷಮಿಸಲು ಸಾಧ್ಯವೇ ಇಲ್ಲ. ಅದಕ್ಕೆ ಸಾಕ್ಷಿ ನೀವೇ ಇದ್ದೀರಾ. ನೀವು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಮಾತ್ರ ನಿಮ್ಮನ್ನು ಹೋಗಲು ಬಿಡೋದಿಲ್ಲ. ಸರಿ, ಕ್ಷಮಿಸಿದ್ದೇನೆ, ನನಗೆ ದಾರಿ ಬಿಡಮ್ಮ. ಹಾಂ, ಕ್ಷಮಿಸಿದ್ದೀನಿ ಅಂತ ಹೇಳಿದ ಫಲವಾಗಿ ನನ್ನ ಜೊತೆ ಕಾಫಿ ಕುಡಿಬಾರ್ದಾ? ಬೇಡ, ಮನೆಯಲ್ಲಿ ಮಡದಿ ಒಬ್ಬಳೇ ಇದ್ದಾಳೆ, ಅಲ್ಲದೆ ನನಗಾಗಿ ದಾರಿ ಕಾಯ್ತಾ ಇದ್ದಾಳೆ. ನಾ ಇನ್ನು ಹೋಗಬೇಕು, ದಾರಿ ಬಿಡು. ಮನದಲ್ಲಿ ಈ ರೀತಿ ಸೇಡಿನ ಕಿಡಿಯನ್ನು ಇಟ್ಟುಕೊಂಡು ಮನಸ್ಸಿಗೆ ಮಾತ್ರ ಹೇಳ್ತಾ ಇದ್ದೀರಾ? ನೋಡಿ, ನಿಜವಾಗ್ಲೂ ನಿಮಗೆ ನಾನು ಹೇಳುವ ಮಾತು ಅರ್ಥವಾಗಿದ್ರೆ ನನ್ನ ಜೊತೆ ಕಾಫಿ ಕುಡಿತೀರಾ? ಪ್ರಮೀಳಾ, ನಿನ್ನ ಮನಸ್ಸಿಗೆ ಇಷ್ಟೊಂದು ನೋವಾಗುತ್ತದೆ ಅನ್ನುವುದಾದರೆ ನಾನು ಕಾಫಿಯನ್ನು ಕುಡಿದುಕೊಂಡೇ ಹೋಗುತ್ತೇನೆ. ತೆಗೆದುಕೊಳ್ಳಿ ಕಾಫಿನ. ಕಾಫಿ ಕುಡಿದ ತಕ್ಷಣ ಮೈಯೆಲ್ಲಾರೋ ಮಂಚಿನವಾಗುತ್ತಿದೆ. ಮನ್ಮಥನ ಅಂಬುಗಳು ಪುಟಿದೇಳುತ್ತಿವೆ. ಇದೇನು ಕಾಫಿನೋ ಅಥವಾ ಕಾಫಿ ರೂಪದ ಕಾಮದ ಮತ್ತು ನೆತ್ತಿಗೆ ಔಷಧವು? ಪ್ರಮೀಳಾ, ಏನು ಹೇಳಿ? ಅಂದ್ಹಾಗೆ ಕಾಫಿ ಹೇಗಿತ್ತು ಅಂತ ಹೇಳೇ ಇಲ್ವಲ್ಲ? ಚೆನ್ನಾಗಿದೆ. ನೋಡು ಪ್ರಮೀಳಾ, ಹೆಣ್ಣಿನ ಸೌಂದರ್ಯವನ್ನು ಅಳೆಯುವ ಸಾಧನವನ್ನು ಇದುವರೆಗೂ ಯಾವ ವಿಜ್ಞಾನಿಯೂ ಕಂಡು ಹಿಡಿದಿಲ್ಲ ತಾನೆ? ಅಂದರೆ ಈ ಕಾಫಿಗಿಂತ ಬಂಬಾಟಾಗಿ ನೀನೇ ಕಾಣಿಸ್ತೀಯಂದೆ. ವಿಜಯ್, ಏನ್ ಹೇಳ್ತಾ ಇದ್ದೀಯಾ? ನೀನ್ ಆಡ್ತಿರೋ ಮಾತು ನನ್ಗೆ ಅರ್ಥವಾಗ್ತಿಲ್ಲ. ಅಷ್ಟಕ್ಕೂ ನಾನೀಗ ಮೊದಲಿನ ಪ್ರಮೀಳಾ ಅಲ್ಲ, ತುಂಬಾನೇ ಬದಲಾಗಿದ್ದೀನಿ ನಾನು. ಪ್ರಮೀಳಾ, ಬದಲಾಗಿರುವುದು ಕೇವಲ ನಿನ್ನ ಮನಸ್ಸು ಹೊರತು ಅಂದ ಚಂದ ತುಂಬಿದ ಈ ನಿನ್ನ ದೇಹ ಅಲ್ಲವಲ್ಲ. ಬೇಗ ನನ್ನ ಬಾವು ಬಂಧನದಲ್ಲಿ ಅಪ್ಪಿ ಮುದ್ದಾಡು. ವಿಜಯ್, ಇದನ್ನ ಯಾರಾದ್ರೂ ನೋಡಿದ್ರೆ ನಿಮ್ ಗೌರವಕ್ಕೆ ಧಕ್ಕೆ ಬರಲ್ವೇನೋ? ಕಾಮನಾಥುರಮ್ಮ ಭಯಾನ ಲಜ್ಜೆ, ಕಾಮದ ಮದ ನೆತ್ತಿಗೇರಿದವರಿಗೆ ಯಾರ ಭಯವೂ ಇಲ್ಲ, ಯಾವ ಲಜ್ಜೆಯೂ ಇಲ್ಲ. ಪ್ರಮೀಳಾ, ಕೇವಲ ಕಾಲ್ ಬೆರಳಿನ ತುದಿಯಲ್ಲಿ ಒಪ್ಪಿಗೆ ಬರೆಯುವ ಹೆಣ್ಣಿನ ಶಾತಕ್ಕೆ ತಲೆ ಬಾಗದೇ ಇರುವ ಗಂಡುಗಳೆಲ್ಲ ಈ ಜಗತ್ತಿನಲ್ಲಿ. ಅಂದ ಮೇಲೆ ನಾನೇ ಲೆಕ್ಕ. ಬೇಗ ಶುರು ಮಾಡು ಬಾರೆ ನಿನ್ನ ನರ್ತನವನ್ನು.
ಬಿಡು ವಿಜಯ್ ನನ್ನ ಕೈನ. ಏನು ಬರುತ್ತೀರಿ ವಿಜಯ್ ಏನ್ ಹೇಳ್ತಾ ಇದೆ ಇಲ್ಲಿ? ಚಿತ್ರ, ಈ ಮಾಟಗಾತಿ ಎಂದಿನ ಮಾತನ್ನು ನಂಬಬೇಡ. ಚಿತ್ರ ಅವ್ರೇನು ಕೇಳ್ತೀಯ? ನಾನು ಹೇಳ್ತೀನಿ. ಏನೂ ಇಲ್ಲ, ನಿಮ್ ಮದುವೆ ಟೈಮ್ನಲ್ಲಿ ನಾನು ಇವ್ರಿಗೆ 25,000 ಹಣವನ್ನು ಕೇಳ್ತೆ. ಅದಕ್ಕೆ ಅದನ್ನು ಕೇಳಲ್ಲ ಅಂತ ಇಲ್ಲಿಗೆ ಬಂದ್ರೆ ಇವರು ನನ್ನನ್ನು ಹೆದರಿಸಿ ಬೆದರಿಸಿ ನನ್ನನ್ನು ಬಲಾತ್ಕಾರ ಮಾಡಲು ಬಂದು ನನ್ನ ಸೀರೆ ಸರಗನ್ನು ಹಿಡಿದು ಎಳಿತಿದ್ದಾರೆ ಇವರು. ಬೇಡ ಚಿತ್ರ, ಬೇಡ ಇವಳ ಮಾತನ್ನು ಪ್ಲೀಸ್ ನಂಬಬೇಡ. ನೋಡು ಚಿತ್ರ, ನೀನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ನಿನ್ನ ಗಂಡನಿಗೆ ನಿನಗೆ ಸುಖ ಕೊಡಲಿಕ್ಕೆ ಆಗ್ಲಿದ್ದೆ ಹೋದ್ರೆ ಬೇರೆ ಯಾವ್ದಾದ್ರೂ ಒಂದು ಸೌತಿನ ತೆಗೆದುಕೊಂಡು ಮನೇಲಿ ಇಟ್ಕೊ. ಯಾಕಂದ್ರೆ ಈ ಹೆಣ್ಣಿನ ಮನಸ್ಸನ್ನೋದು ಬಹಳ ಮೃದು ಆದದ್ದು. ಅಂಥದ್ರಲ್ಲಿ ಸಿಕ್ಕ ಹೆಣ್ಣನ್ನು ನೋಡಿದ್ರೆ ಮುಂದೊಂದು ದಿನ ನಿನಗೆ ತೊಂದರೆ ಆಗುತ್ತದೆ. ಯಾಕಂದ್ರೆ ನೀವು ಮಾನ ಮರ್ಯಾದಸ್ಥರು. ಅಂಥದ್ರಲ್ಲಿ ಈ ರೀತಿ ಕೆಟ್ಟ ಕೆಲಸ ಮಾಡಿದ್ರೆ ನಿಮ್ಮ ಮರ್ಯಾದೆಗೆ ಧಕ್ಕೆ ಬರ್ತದೆ. ನಾನಿನ್ನು ಬರ್ತೀನಮ್ಮ. ಚಿತ್ರ, ಕೇಳಿಸಿಕೊಂಡೀಯ? ಗಂಡ ಹೆಣ್ಣಿನ ಮಧ್ಯೆ ಅಗೆತನ ಹುಟ್ಟಿಸುವಾಗ ಯಾಳಿಯ ಮಾತುಗಳನ್ನ ಸಾಕು ನಿಲ್ಲಿಸಿ ನಿಮ್ಮ ವೇದಾಂತವನ್ನು. ಹೆಣ್ಣು ತಪ್ಪು ಮಾಡಿದ್ರೆ ಈ ಸಮಾಜದಲ್ಲಿ ಸೂಳೆ ಗೈಯಾಳಿ ನಡತೆಗೆಟ್ಟೋಳು ಅನ್ನುತ್ತಾರೆ. ಅದೇ ಗಂಡಸು ಕಾಲು ಜಾರಿದ್ರೆ ಗಂಡಸಿಗೆ ಏನಂದು ಕರಿಬೇಕು? ಗಂಡ ಸೂಳೆ ಸರಿ. ನಿನ್ನ ನಾಲಿಗೆ ಯಾಕೋ ತುಂಬಾ ಉದ್ದವಾಗುತ್ತಿದೆ. ಹೌದ್ರಿ, ವಿತ್ತ ಸಂಗತಿನ ಬಿಚ್ಚಿ ಹೇಳಿದ್ರೆ ನನ್ನ ನಾಲಿಗೆ ಉದ್ದಾಗೆ ಕಾಣಿಸ್ತಾ ಇದೆ ನಿಮ್ಗೆ. ಚಿತ್ರ, ನೀನು ಮಾತನಾಡುವುದು ಹೊರಗಡೆ ಜನ ಕೇಳಿಸಿಕೊಂಡರೆ ಏನೆಂದು ತಿಳಿಯುತ್ತಾರೆಂದು ಸ್ವಲ್ಪನಾದರೂ ವಿಚಾರ ಮಾಡಿದೀಯಾ? ನಾನು ಮಾತಾಡ್ತಿರೋದು ನನ್ನ ವೈಯಕ್ತಿಕ ವಿಷಯ, 4 ಜನರ ವಿಷಯ ಮಾತಾಡ್ತಾ ಇಲ್ಲ ನಾನು. ನಾವು ಬದುಕುತ್ತಿರುವುದು ಅದೇ 4 ಜನಗಳ ಮಧ್ಯೆ ಬರೆದು ಹಾಗಾದ್ರೆ 4 ಜನರ ಮಧ್ಯೆ ನೀನು ಸಂಸಾರ ಮಾಡಬೇಕಾಗಿತ್ತು. ನನ್ನಂತ ಹೆಣ್ಣು ನಿಮ್ಗೆ ಬೇಕಾಗಿಲ್ರಿ. ಬೇಡ ಚಿತ್ರ, ನೀವು ಕಟ್ಟಿದ ಈ ಮಾಂಗಲ್ಯ ಕೂಡ ನನಗೆ ಬೇಕಾಗಿಲ್ಲ. ತೆಗೆದುಕೊಡ್ರಿ ನೀವು ಕಟ್ಟಿದ. ಬೇಡ ಚಿತ್ರ, ಬೇಡ. ಈ ಕಾರಣಕ್ಕೆ ನನ್ನನ್ನು ಕೆಟ್ಟವನನ್ನಾಗಿ ಮಾಡಿ ಹೋಗಬೇಡ ಪ್ಲೀಸ್. ಪ್ರಮೀಳು ನನ್ನನ್ನು ಮೋಸದಿಂದ ಕರೆಸಿಕೊಂಡು ಕಾಫಿ ಕುಡಿಯೋಣವೆಂದು ಕರೆದುಕೊಂಡು ಹೋಗಿ ಆ ಕಾಫಿಯಲ್ಲಿ ಮತ್ತು ಬರುವ ಔಷಧ ಹಾಕಿ ನನ್ನನ್ನು ಹೀಗೆ ಮಾಡುವ ಹಾಗೆ ಮಾಡಿದ್ದಾಳೆ ಚಿತ್ರ. ಪ್ಲೀಸ್ ನನ್ನನ್ನು ನಂಬು ಚಿತ್ರ, ನನ್ನನ್ನು ಅರ್ಥ ಮಾಡಿಕೊಳ್ಳು. ವಿಜಯ್
ಅಂಗೈ ಹುಣ್ಣಿಗೆ ಕನ್ನಡಕ ಬೇಕಾ? ಇಂದು ಈ ಹೆಣ್ಣಿನ ಜೊತೆ ಚಕ್ಕಂದಾಡಿದ್ದೀರಾ, ನಾಳೆ ಮತ್ತೊಂದು ಹೆಣ್ಣಿನ ಜೊತೆ ಚಕ್ಕಂದಾಡ್ತಾ ಇದ್ದೀರಾ. ಅದನ್ನ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಇಲ್ಲ ವಿಜಯ್, ಇಲ್ಲ, ನಾನು ನಿನ್ ಜೊತೆ ಬದುಕಲು ಇಷ್ಟ ಇಲ್ಲ. ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ. ನನ್ನ ಅಣ್ಣನ ಜೊತೆ ನಾನು ಸಂತೋಷವಾಗಿ ನಗುತ್ತಾ ನಾನು ಅಲ್ಲೇ ಇರ್ತೀನಿ. ಬೇಡ, ಮಳೆ ಬಂದಾಗ ಮರದಡಿ ನಿಲ್ಲಬಾರದು, ಕಷ್ಟ ಬಂದಾಗ ನೆಂಟರ ಮನೆಗೆ ಹೋಗಬಾರದಂತೆ. ಏನೇ ಸಮಸ್ಯೆ ಬಂದರೂ ನಾವೇ ಬಗೆಹರಿಸಿಕೊಳ್ಳೋಣ ಚಿತ್ರ. ರೀ, ಬಾಣ ಉಣ್ಣಕ್ಕಿದೆ, ಶಾಸ್ತ್ರ ಕೇಳಲಿಕ್ಕಿದೆ ರೀ. ನಿಮ್ಮ ವೇದಾಂತ ನಿಮ್ಮಂತ ಗೋಮಕ ವ್ಯಾಕರಣ ಜೊತೆ ಬದುಕಲು ಇಷ್ಟ ಇಲ್ರಿ. ನಾನು ಹೋಗ್ತೇನೆ. ನಮ್ಮ ಅಣ್ಣನ ಮಾತು ಕೇಳದೆ ತುಡುಕಿ ತಪ್ಪು ಮಾಡಿದೆ. ನಾನು ಈಗಲೇ ನನ್ನ ತವ್ರ ಮನೆಗೆ ಹೋಗ್ತೇನೆ. ನಿಲ್ಲು ಚಿತ್ರ, ನಿಲ್ಲು. ಕಷ್ಟ ಬಂದಾಗ ತವರಿಗೆ ಹೋಗಿ ತಿಂದು ತೇಗಿದರೆ ಜೀವನ ಪಾವನ ಆಗಲಾರದು. ಕಷ್ಟ ಸುಖ ಸಮನಾಗಿ ಗಂಡನ ಜೊತೆಗಿದ್ದರೆ ಜೀವನಕ್ಕೆ ಬೆಲೆ. ಅಣ್ಣ, ನೀನು ಹೇಳ್ತಿರೋದು ಸರಿ ಇದೆ ಅಣ್ಣ. ಆದ್ರೆ ನೀನು ಹೇಳಿದ ಮಾತನ್ನು ಕೇಳ್ಕೊಂಡು ನಮ್ಮಿಬ್ಬರ ಸಂಸಾರ ಬಗೆಹರಲು ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ದಯವಿಟ್ಟು ನನ್ನ ನಿಲ್ಲು ಚಿತ್ರ, ನಿಲ್ಲು. ಅಣ್ಣ, ಬೇಡಣ್ಣ, ಬೇಡ. ನಾನು ಬದುಕಬಾರ್ದಣ್ಣ, ಬದುಕಬಾರ್ದು. ಪ್ರೀತಿಯ ಗಂಡನೇ ನನಗೆ ಮೋಸ ಮಾಡಲು. ನೀನು ನನ್ನನ್ನು ಕರೆದುಕೊಂಡು ಹೋದ್ರೆ ನಾಳೆ ನೀನು ಹೆಂಡತಿ ಬಂದ ಮೇಲೆ ನನ್ನ ಸಂಸಾರ ಏನಾಯ್ತು ಅಂತ ಕೇಳಿದ್ರೆ ಅವರೆದುರಿಗೆ ಹೇಳಿದ್ರೆ ನಿನ್ನ ಮರ್ಯಾದೆ ಹೋಗ್ತದೆ ಅಂತ ನನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇಲ್ವೇ ನನ್ನ? ಇಲ್ಲಣ್ಣ, ನಾನು ನಿನ್ನ ಜೊತೆ ಬರೋದಿಲ್ಲ, ಬರೋದಿಲ್ಲ. ಯಾಕಂದ್ರೆ ನಾನು ನಂಬಿ ಮೋಸ ಹೋಗಿರ್ವೆ. ದೇವ್ರಂತ ಗಂಡನನ್ನು ಪ್ರೀತಿಸಿ ನಾನು ಮೋಸ ಹೋಗಿರ್ವೆ. ನನ್ನ ಹಾಳಾಗಿದೆ ಅಣ್ಣ. ಈ ಸಮಾಜದಲ್ಲಿ ನನ್ನ ಮುಖ ಹೊತ್ತು ಹೇಗೆ ಬದುಕಬೇಕಣ್ಣ? ಬದುಕಬೇಕು. ಬೇಡಣ್ಣ, ಬದುಕೋದಾದ್ರೆ ನಾನು ಬದುಕುತ್ತೇನೆ. ಇಲ್ಲ, ಎಲ್ಲಾದ್ರೂ ಹೋಗಿ ಸತ್ತು ಹೋಗುತ್ತೇನಣ್ಣ, ಸತ್ತು. ನನ್ನ ಮುಖ ನೋಡಿ ಯಾವತ್ತಿಗೆ ತೋರಿಸುವುದಿಲ್ಲಣ್ಣ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಣ್ಣ. ನೀನು ನಿಲ್ಲು ಚಿತ್ರ. ತುಡುಕಿನಿಂದ ಹೊರಟಿ ಹೋದೆಯ, ಕೋಪದಲ್ಲಿ ಕತ್ತರಿಸಿಕೊಂಡು ಹೋದ ಮಗು ಅದನ್ನರಿಯದೆ ಹೊರಟು ಹೋದೆಯ ತಂಗಿ. ಏನೇ ಕಡು ಕಷ್ಟ ಬಂದರೂ ಗಂಡನ ನೆರವಾಗಿ ಬಾಳಬೇಕೆಂಬ ನನ್ನ ಉಪದೇಶದ ಮಾತುಗಳನ್ನು ಕೇಳಿ, ಏನೇ ಕಡು ಕಷ್ಟ ಬಂದರೂ ಗಂಡನ ನೆರವಾಗಿ ಬಾಳಬೇಕೆಂಬ ನನ್ನ ಉಪದೇಶದ ಮಾತುಗಳನ್ನು ಕೇಳಿ ಮನಸ್ಸಿಗೆ ಹಚ್ಚಿಕೊಂಡು ನನ್ನನ್ನು ಪರದೇಶಿಯನ್ನು ಹಾಗೆ ಮಾಡಿ ಅಯ್ಯೋ ದೇವರೇ, ಎಂತ ಇಕ್ಕಟ್ಟಿನ ಪರಿಸ್ಥಿತಿ ತಂದಾಗಿದೆ ನನಗೆ. ಸಂಶಯದ ಸಿಡಿಲಿಗೆ ಸಿಡಿಕೆ ಮಾಡಿದ ಬೈಯೈತೆ ನನ್ನ ತಂಗಿಯ ಬದುಕು. ತಂದೆ ಶ್ರೀ ಮಾರುತೇಶ್ವರ, ನಿನ್ನ ಮಂದಿರಗಳಿಲ್ಲದ ಊರುಗಳಿಲ್ಲ, ನಿನ್ನನ್ನು ನೆನೆಯದಿರುವ ಕ್ಷಣಗಳಿಲ್ಲ. ಆದರೂ ಯಾಕಪ್ಪ ಇಂಥ ಶಿಕ್ಷೆ? ಸಮಾಧಾನ ಮಾಡಿಕೋ ಪ್ರಕಾಶ, ಸಮಾಧಾನ ಮಾಡಿಕೋ. ಇನ್ನೊಬ್ಬರ ಕಣ್ಣೀರು ಒರೆಸುವ ಸಾಮರ್ಥ್ಯವಿರುವುದು ಹತ್ತವರಿಗೆ ಮಾತ್ರ. ಚಿತ್ರ ಕೇವಲ ನಿನ್ನ ಮುದ್ದಿನ ತಂಗಿ ಅಷ್ಟೇ ಅಲ್ಲ, ನನ್ನ ಮಮತೆಯ ಮಡದಿಯು. ನೊಂದು ಬೆಂದು ಹತ್ತು ಕರೆದು ಕಣ್ಣೀರು ಸುರಿಸಿದರೆ ಕಣ್ಣೀರು ಒರೆಸುವ ಕಾಲವಂತೂ ಇದು ಅಲ್ಲ. ಅಳುವುದನ್ನು ನೋಡಿ ನಕ್ಕು ಕೇಕೆ ಹಾಕುವ ಕಲಿ ಕಾಲವಿದು. ಬಂದ ನೋವನ್ನು ನುಂಗಿ ತಲೆಯ ನೆತ್ತಿ ನಕ್ಕು ನಡೆದರೆ ತಲೆ ತಗ್ಗಿಸಿಕೊಂಡು ಹೋಗುತ್ತಾರೆ ಇದೇ ನಗುವ ಜನರು. ಸಾಕು ಮುಚ್ಚ ಬಾಯಿ, ಮಾಡುವುದೆಲ್ಲ ಮಾಡೀಗ ಮೊಸಳೆಯ ಕಣ್ಣಿ
ಅಂದು ನನ್ನ ತಮ್ಮ ಸೂರ್ಯ ಹೊತ್ತು ಕರೆದು ಒತ್ತಿ ಒತ್ತಿ ಹೇಳಿದ, ತಮ್ಮ ತೀಟ ತೀರಿಸಿಕೊಂಡು ಕೈ ತೊಳೆದುಕೊಂಡು ಹೋಗುವ ಕಾಲ ಇದು ಅಂತ. ಆದರೆ ನಾನೇ ಅರ್ಥ ಮಾಡಿಕೊಳ್ಳಲಿಲ್ಲ. ತಿಂಡೆ ತೀರಿಸಿಕೊಳ್ಳಲು ಸೂರ್ಯ ಸಹವಾಸ ಮಾಡ್ತೀಯ ಅಂತ ತಿಳಿಯದೆ ನಿನ್ನಂತ ಮೂರ್ಖನಿಗೆ ಕೊಟ್ಟು ಮದುವೆ ಮಾಡಿದೆ. ನನ್ನ ತಂಗಿ ಶಾಲೆ ಕಲಿಯುವಾಗ ಬೇರೆಯವರ ಬಿಟ್ಟ ಪೆನ್ನನ್ನು ಸಹ ಮುಟ್ಟಿದವಳಲ್ಲ. ಇನ್ನು ನೀನು ಮಾಡಿರೋ ಹೊಲಸು ಕೆಲಸ ನೋಡಿ ಅವಳು ಸಹಿಸಿಕೊಳ್ಳುವುದಾದರೂ ಹೇಗೆ? ವಿಜಯ, ನನ್ನ ತಂಗಿಗೆ ಏನಾದರೂ ಅನಾಹುತ ನಡೆದರೆ ಅದಕ್ಕೆ ನೀನೆ ನೇರ ಹೊಣೆಯಾಗುವೆ. ಪ್ರಕಾಶ, ಅಜ್ಞಾನವು ಬಾಗಿಲಿನಿಂದ ಒಳಗಡೆ ಬಂದಾಕ್ಷಣ ಜ್ಞಾನ ಎನ್ನುವುದು ಕಿಡಿಕೆಯಿಂದ ಮಾಯವಾಗಿ ಬಿಡುತ್ತದೆ ಎನ್ನುವುದನ್ನು ಕೇಳಿದ್ದೆ. ಇಂದು ಅದನ್ನು ನಿಜ ಮಾಡಿ ತೋರಿಸಿಬಿಟ್ಟೆ ಪ್ರಕಾಶ, ನಿಜ ಮಾಡಿ ತೋರಿಸಿಬಿಟ್ಟೆ. ಸಮಯ ಸಿಕ್ಕಾಗ ಸಂಸಾರವನ್ನು ಸರ್ವನಾಶ ಮಾಡುವ ಸಮಯ ಸಾಧಕರೇ ಹೆಚ್ಚಾಗಿರುವಾಗ ಯಾರೇನು ಮಾಡಬೇಕು? ಹೌದು, ನನ್ನಂತೆ ಕಾಲ ಅದೆಂದಿಗೂ ಬರುವುದಿಲ್ಲ. ಕಾಲದಂತೆ ನಾನೇ ಹೋಗಬೇಕು. ಪ್ರಕಾಶ್, ನಿನ್ನ ತಂಗಿ ನನ್ನನ್ನು ತಿಳಿಯದೆ ತಿರಸ್ಕರಿಸಿದರೆ ನೀನು ತಿಳಿದು ತಿರಸ್ಕರಿಸಿದೆಯಲ್ಲ, ನೀನಷ್ಟೇ ಅಲ್ಲ, ಇಡೀ ಜಗತ್ತೇ ನನ್ನನ್ನು ತಿರಸ್ಕರಿಸಲಿ. ಅದು ನನ್ನ ತಪ್ಪಲ್ಲ. ನನ್ನನ್ನು ಅರಿಯದ ಈ ಜಗತ್ತಿನ ಅಜ್ಞಾನ. दिल को दर्द हुआ तो दिल वाले पास बोलेंगे, लोने दर्द दिया तो दिल के पास बोलेंगे. ನನ್ನ ಮನಸ್ಸಿನಲ್ಲಿ ಇದ್ದವಳ ಮನಸ್ಸಿನಲ್ಲಿ ನಾನು ಇದ್ದೇನೆ ಎಂದು ತಿಳಿಯದೆ ಪ್ರೀತಿ ಕೊಂದ ಕೊಲೆಗಾರ್ತಿಯ ಮಳ್ಳ ಮಾತನ್ನು ನಂಬಿ ಪ್ರೀತಿಸಿ ತಪ್ಪು ಮಾಡಿದೆ. ನಾನು ನಿನಗೇನು ಅನ್ಯಾಯ ಮಾಡಿದೆನೆಂದು ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ. ನಿನ್ನ ಮನದಾಳದ ಅರ್ಥನು ಪ್ರೀತಿಸಿ ಮದುವೆ ಮಾಡೋದಕ್ಕೆ ನನಗೆ ಸರಿಯಾದ ಬಹುಮಾನ ಕೊಟ್ಟೆ. ವಿಜಯ್, ಅಗ್ನಿ ಸಾಕ್ಷಿಯಾಗಿ ಕೊರಗೆ ತಾಳಿ ಕಟ್ಟಗಂಡ ಜೀವಂತಿರುವಾಗಲೇ ತಾಳಿ ಕಿತ್ತು ಹಾಕಿ ನಾನೇ ವಿಧಿವೆಯಾದೆ ಈ ಸಮಾಜದಲ್ಲಿ. ಇನ್ನು ಗಂಡನ ಆಸಲ್ಲದೆ ತವರು ಮನೆಗೆ ಹೋಗಬೇಕಂದ್ರೆ ಅಣ್ಣಂದರಿಗೂ ಬೇಡವಾಗಿದ್ದೇನೆ. ಇಷ್ಟೆಲ್ಲ ಆದರೆ ಈ ಸಮಾಜದಲ್ಲಿ ಮುಖ ಹೊತ್ತು ನನ್ನ ಬದುಕಬಾರ್ದು. ಹೌದು, ನನ್ನ ಬದುಕಬಾರ್ದು. ಎಲ್ಲಾದ್ರೂ ಬಾವಿ ಕೆರೆ ನೋಡಿ ನಾನು ಸತ್ತು ಹೋಗ್ಲೇಬೇಕು. ನನ್ನ ಸಾಕಿ ಚಿತ್ರ, ನಾವು ಇಂಥ ಸಮಯಕ್ಕಾಗಿ ರಾತ್ರಿ 11 ಗಂಟೆಯಿಂದ ಕಾದು ಕುಳಿತಿದ್ದೇವೆ. ಚಿತ್ರ, ಒಂದು ನೀನು ನನ್ನನ್ನು ಬಾವಿಗೆ ಬಿದ್ದು ಸಾಯಿ ಎಂದು ಶಾಪ್ ಹಾಕಿದರು. ನೀನೇ ಕೆರೆ ಬಾವಿಯನ್ನು ನೋಡಿಕೊಳ್ಳುತ್ತ ನೋಡಿದರೆ ನನಗೆ ಅಯ್ಯೋ ಅನಿಸುತ್ತಿದೆ. ಚಿತ್ರ, ಸಾಯಲು ಹೊರಟಿರುವ ನೀನು ನಿನ್ನ ತುಟಿಯ ಚುಂಬನಕ್ಕಾಗಿ ಭಕ್ಷೆಯಂತೆ ಕಾದು ಕುಳಿತಿರುವ ನಮಗೆ ನೀಡಿ ಸಾಯಬಾರದೆ? ಸಾಯುವವಳು ಸುಖ ಕೊಟ್ಟು ಸತ್ತರೆ ಹೇಗೆ? ಸಾಯುವವಳು ಸುಖ ಕೊಟ್ಟು ಸತ್ತರೆ ಸದಾಕಾಲ ನಿನ್ನ ನೆನಪಿನಲ್ಲೇ ಇಟ್ಟುಕೊಳ್ಳುತ್ತೀನಿ.
ನನ್ನಂತೆ ನಿಮ್ಗೆ ಯಾರು ಅಕ್ಕ ತಂಗಿರಿಲ್ಲ? ಅವ್ರ ಹತ್ರ ಹೋಗ್ರು, ಅವ್ರ ಹತ್ರ ಸುಖಾನ ಪಡ್ಕೊಡ್ರು. ಸುಹಾನಿಯಿಂದ ಸುಖ ಬೇಡಿದರೆ ಮನೆಯವರನ್ನು ನಿಂದಿಸಿ ನುಡುತ್ತಿರುವೆಯೋ? ಲೇ ಚಿತ್ರ, ನೀನು ಬಟ್ಟೆ ತೊಟ್ಟಿದ್ದರೂ ನಗ್ನವಾಗಿ ಕಾಣಿಸುತ್ತಿದೆ ಈ ಸರ್ಪದ ಕಣ್ಣುಗಳಿಗೆ. ಸರ್ಪದ ಮನೆಯಲ್ಲಿತ್ತು ಸರ್ಪಗಳಿಗೆ ನೀವು ಸರ್ಪಗಳಾದ್ರೆ ನನ್ನ ಮುಂಗುಷ ಎಂಬುದನ್ನು ಮಾತ್ರ ಮರಿಬೇಡಿ ನೀವು. ನಿನ್ನಂತ ಹೆಣ್ಣು ಮುಗಿಸಿಯನ್ನು ಹೇಗೆ ಮಣ್ಣು ಮುಗಿಸಬೇಕೆಂದು ನಾವು ತಾಯಿ ಗರ್ಭದಲ್ಲಿರುವಾಗಲೇ ಕಾದಿದ್ದುಕೊಂಡು ಬಂದಿದ್ದೇವೆ. ಚಿತ್ರ, ನಿನ್ನ ಸೀರೆಯನ್ನು ಬಿಚ್ಚಿ ನಗ್ನವನ್ನಾಗಿ ಮಾಡಿ ನಿನ್ನ ಅಂಗ ಸುಖ ಸವಿದನ್ನು ಇಡೀ ಸಮಾಜವೇ ಕಣ್ಣಿಟ್ಟು ನೋಡಲಿ. ಬರಲೇ ಲೇ ಮೇಘರಾಜ್, ಅಂದು ನೀ ನನ್ನ ಮೈ ಮುಟ್ಟಲು ಬಂದಿರುವಾಗ ನಾನು ಕೊಟ್ಟರು ಹೇಟ ನಿನಗೆ ನೆನಪಿಲ್ಲವೇ? ಇಷ್ಟು ಬೇಗ ಮರ್ತು ಬಿಟ್ಟಿಯಾ ನಾನು? ಹಾಗಂತ ಕಾದ ತುಪ್ಪ ಬಾಯಿ ಸುಡ್ತಿದೆ ಎಂದು ಬೆಣ್ಣೆಯನ್ನು ತಿರಸ್ಕರಿಸೋ ಮೂರ್ಖ ನಾವಲ್ಲ. ನೋಡಿ, ವಿಜಯ ನನ್ನ ಮಧ್ಯೆ ವಿರಿಸಿ ಬಂದಿದ್ದು. ನಮ್ಮಿಬ್ಬರು ಮನಸ್ತಾಪ ಬಂದು ನನ್ನ ದೂರವಾಗಿ ನಾನು ಬದುಕಬಾರ್ದು, ಎಲ್ಲಿಯಾದ್ರೂ ಹೋಗಿ ಸಾಯ್ಬೇಕಂತ ನಾನು ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಸಾಯಲು ಬಿಟ್ಬಿಡಿ ನೀವು. ನೋಡು ಚಿತ್ರ, ಹಣ್ಣಿನ ಪುಟ್ಟಿಯನ್ನು ಒತ್ತ ಮಾಲೀಕನ ಕಾಲ್ ಜಾರಿ ಬೀಳಾಗೆ ಮಾಡಿದ್ದೆ ನಾನು. ನಿನ್ನನ್ನು ನೋಡಿದ್ರೆ ಎಚ್ಚಾಗುತ್ತದೆ ನಿನ್ನ ಮೇಲಿನ ವ್ಯಾಮ. ಈ ಕಲಿಯುಗದಲ್ಲಿ ಗಂಡನ ಸುಖ ಸಾಕಾಯ್ತೆಂದು ಸಾಯಲು ಹೊರಟರು ಮೊದಲನೇ ಹೆಣ್ಣೆಂದರೆ ನೀನೆ. ಚಿತ್ರ, ಅದಕ್ಕೆ ಏಕೆ ಚಿಂತೆ ಮಾಡ್ತೀವಿ? ನಾವಿಲ್ಲವೇ ಡೇ ಅಂಡ್ ನೈಟ್. ಗೋಮುಖ ವ್ಯಾಘ್ರಗಳ, ನಿಮ್ಮ ಮನೆ ಬೆಳಗಬೇಕಾದ್ರೆ ಮತ್ತೊಬ್ಬರ ಮನೆ ಕತ್ಲ ಮಾಡಿ ಅವ್ರ ಮನೆ ಬೆಳಕನ್ನು ಆರಿಸಿ ನಿಮ್ಮ ಮನೆ ಬೆಳಗ್ತಾ ಇದ್ರಲ್ಲ, ಈ ರೀತಿ ತಪ್ಪು ಕೆಲಸ ತಾನಿಲ್ಲ. ಹೆತ್ತ ತಾಯಿ ನಿಮ್ಗೆ ಹೇಳಿಕೊಟ್ಟಿಲ್ಲ. ನಿನ್ನ ಮೇಲಿನ ವ್ಯಾಮೋಹ ಹುಟ್ಟಿದಾಗಿನಿಂದ ನಿನ್ನ ಸಂಸಾರವನ್ನು ಬಲ ತೆಗೆಯಬೇಕು ನನ್ನ ನೆತ್ತು. ಈಗ ನೀನು ಬಂದಿರುವುದು ಬಲಗಾರದಲ್ಲಿ ಮಳೆ ಸುರಿದಂತಾಗಿದೆ. ಆ ಸಂತೋಷ ತಂಪನ್ನು ಸೂಸು ಬಾರಲೇ. ಮಳೆ ಸಂತೋಷ ತಂದರೆ ಮಳೆ ಜೊತೆಗಿನ ಗುಡುಗು ಸಿಡಿಲು ನಿಮ್ಮಂತವರಿಗೆ ಸಾವನ್ನು ತರುತ್ತದೆ. ಕಾಮ ಕ್ರೋಧ ತುಂಬಿದ ನಿಮ್ಮ ಪಾಪದ ಕೊಡದ ಭಾವ ಹೆಚ್ಚಾಗಿದೆ. ಸದ್ದಿಲ್ಲದ ಸಿಳ್ಳು ಹಾಕುವ ಈ ಸಿಡಿಲ ಆವೇಶ ಹೆಚ್ಚು ಎಂದು ಈ ಜಗದ ಮಡಿಲಿನ ಮಣ್ಣಿನ ಮಕ್ಕಳಿಗೆಂದು ಗೊತ್ತಿಲ್ಲದ ಮೇಘರಾಜ್, ಯಾವದ ಇದು? ಮಾಸಾರದ ಎಳೆಮಗು ನಮಗೆ ಗುಡುಗು ಸಿಡಿಲಿನ ನೀತಿ ಪಾಠ ಹೇಳ್ತದೆ. ಇಲ್ಲಿ ಬಂದಿರುವುದು ಜಗತ್ತಿಗೆ ಬೆಳಕು ನೀಡುವ ಸೂರ್ಯನಲ್ಲ, ಆ ಪ್ರತಾಪನ ಮನೆ ಕಾಯುವ ಕಾವಲು. ತುತ್ತು ರೊಟ್ಟಿ ಇಲ್ಲದೆ ಬಂದಿರಬಹುದು, ತುತ್ತು ರೊಟ್ಟಿ ಬೀಜ ಹಾಕಿದರೆ ಹೊರಟೋಗುತ್ತದೆ ಇಲ್ಲಿಂದ. ರಾಜ್, ನನ್ನ ಹತ್ತಿರ ಯಾವ ರೊಟ್ಟಿ ತುಣುಕಿ ಇಲ್ಲ. ಬೇಕಿದ್ದರೆ ಇಲ್ಲಿ ನಿಂತಿದೆ ಮಾಗಿದ ಹಣ, ತಿಂದರಾಯ್ತು ಬಿಡು. ಸೂರ್ಯ ಸರಿಯಾದ ಸಮಯಕ್ಕೆ ಬಂದಿರುವೆ. ಇದರಲ್ಲಿ ನಿನಗೇನಾದರೂ ಪಾಲು ಬೇಕೆಂದರೆ ಕೇಳು, ಸಂಧಾನದಿಂದ ಸ್ವೀಕರಿಸೋಣ. ಹಂಚಿಕೊಂಡು ಹುಟ್ಟಿದ್ರೆ ಮಾತ್ರ ಅಣ್ಣ ತಂಗಿರಂದು ತೀರ್ಚಲು ನಮ್ಮ ಕಿವಿಯನ್ನು ಬಿದ್ದು ಹೋಗಿಲ್ಲ. ಚಿತ್ರಳೇನು ನಿನ್ನ ಸ್ವಂತ ತಂಗಿಯಲ್ಲ. ಬಾಯಿ ಮುಚ್ಚು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ್ರೆ ಮಾತ್ರ ಅಣ್ಣ ತಂಗಿರಂದು ತಿಳಿದಿದ್ದೀರಾ? ಈ ಜಗತ್ತಿನಲ್ಲಿ ಯಾವ ತಾಯಿಗೂ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಿರಲಿಲ್ಲ. ಸಾವಿನ ಸರಮಾಲೆಯನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಯಾವ ರೀತಿಯ ಸರಮಾಲೆ
ಆ ಬ್ರಹ್ಮನ ಒಂದು ತಲೆ ಉಳಿದಿರುವುದೇ ಈ ಹಂತಕರ ಬಗ್ಗೆ ಸಾವಿನ ಬಗ್ಗೆ ಲೆಕ್ಕ ಹಾಕಿ. ಲೆಕ್ಕ ಹಾಕೋ ಚುಕ್ಕ ಲೆಕ್ಕ ಚುಕ್ಕಾಗಿ ನಿದ್ರೆ ಇರುತ್ತ ತಾಡವ್ರಿಗೆ ಕಷ್ಟವರನ್ನು ಚಿರ ನಿದ್ರೆ ಕಳಿಸುವುದ ಈ ಹಂತಕರ ಕಾಯಕ. ಈ ಕದಿಗಳ ಮಾತನ್ನು ಏನ್ ನೋಡ್ತಾರೆ? ಕತ್ತರಿಸಿ ಹಾಕಣ್ಣ ಇವರ ದೇಹವನ್ನು. ಸಿಂಗಾರಿ ಹಣ್ಣೆ, ಮೊದಲು ನಿನ್ನ ಶೀಲವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡು. ಕರೆದಾಕ್ಷಣ ವಾಯುಗಿಂತ ವೇಗವಾಗಿ ಬರುವ ಈ ನಿನ್ನ ರಭಸಕ್ಕೆ ಎಷ್ಟು ಸಲಾಂ ಹೇಳಿದರೂ ಸಾಲದು. ಪ್ರತಾಪ್, ಒಗಳಿ ಅಟ್ಟಕ್ಕೇರಿಸಿ ತಲೆ ಕಿತ್ತಾಕುವ ನಿಮ್ಮ ನರಿಬುದ್ಧಿ ಇನ್ನು ಮುಂದೆ ಸಾಗಲಾರದು. ಸೂರ್ಯ, ನಿನ್ನ ತಂಗಿಯನ್ನು ಬಲಾತ್ಕಾರ ಮಾಡಿದ ಕದಿಮರ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಇವರ ಕೊನೆಯ ಜೀವಂತ ದೇಹವನ್ನು. ಸೂರ್ಯ, ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಬರೆದಿದ್ದರೆ ಇಲ್ಲಿ ನೋಡು, ಇವರ ಆತ್ಮಚರಿತೆಯಲ್ಲಿ ಇವರೇ ಬರೆದಿಟ್ಟುಕೊಂಡ ಇವರೇ ಕೆಲಸವನ್ನು. ಅಷ್ಟೇ ಏಕೆ, ವಿಜಯ್ ನನ್ನ ಸ್ವಂತ ತಮ್ಮ. ನಮ್ಮಿಬ್ಬರನ್ನ ದೂರ ದೂರ ಮಾಡಿದ್ದೆ ಇದೇ ದ್ರೋಹಿಗಳು. ತಂಗಿಯ ಸಾವಿನ ಸುದ್ದಿ ಕೇಳಿ ಸತ್ತಿದ್ದ ನನ್ನ ನರಗಳು ಮತ್ತೆ ಎದ್ದು ನಿಂತವು. ಅದಕ್ಕೆ ಕಾರಣವಾದ ನಿಮ್ಮನ್ನು ನೇಡಿಯಾಸಲು ಕಾರಣ ಕ್ರೋಧ ತುಂಬಿದ ನಿಮ್ಮ ಪಾಪದ ಕೊಡದ ಭಾರ ಹೆಚ್ಚಾಗಿದೆ. ಸದ್ದಿಲ್ಲದ ಸಿಳ್ಳಿ ಹಾಕುವ ಈ ಸಿಡಿಲ ಆವೇಶ ಹೆಚ್ಚು ಎಂದು ಈ ಜಗದ ಮಡಿಲಿನ ಮಣ್ಣಿನ ಮಕ್ಕಳಿಗೆಂದು ಗೊತ್ತಿಲ್ಲವ? ಅದೇನಿದು? ವಿಜಯ್ ಕುಡಿದು ತೂರಾಡುತ್ತಾ ಈ ಕಡೆ ಬರುತ್ತಿದ್ದಾನೆ. ಹೇ ಮೇಘರಾಜ್, ಮೋಸದಿಂದ ತಪ್ಪಿಸಿಕೊಂಡು ಓಡಿದ ಮಕ್ಕಳ ನಿಮ್ಮನ್ನು ಬಿಡುವುದಿಲ್ಲ. ಶಾಂತವಾಗಿ ಉರಿಯುವ ನಿಮ್ಮ ಮನೆ ನಂದಾದೀಪವನ್ನು ಜ್ವಾಲನೆಗೆ ಅರ್ಪಿಸುವೆ. ಸಾವಿನ ಬುದ್ಧಿಯನ್ನು ನೆತ್ತಿಯ ಮೇಲೆ ಹೊತ್ತುಕೊಂಡು ಆ ಶಿವನ ಸಾಧನದಲ್ಲಿ ಹೋಗಿ ತಪಸ್ಸಿಗೆ ಕುಳಿತರೆ ಆ ಶಿವನ ದೊಡ್ಡ ಹೋಗಿ ಶ್ರೀ ದುರ್ಗಾದೇವಿಯ ಸಾಕ್ಷಿ ಆಡಲು. ನಿಲ್ಲು ಸೂರ್ಯ, ನಿಲ್ಲು. 100 ಹೆಜ್ಜೆಗಳು ಮಹತ್ವವು ಎಂದು ಭಾವಿಸಿ ಮೊದಲನೇ ಹೆಜ್ಜೆ ಕಡಿಗಣಿಸಬೇಡ. ಸೂರ್ಯ, ಆ ನರ ಹಂತಕರು ಎಲ್ಲಿ ಹೋದರು ನಾನು ಎಳೆದುಕೊಂಡು ಬರುತ್ತೇನೆ. ಸೂರ್ಯ, ನೀನು ಚಿತ್ರಳನ್ನ ಕರೆದುಕೊಂಡು ವಿಜಯ್ ಹತ್ತಿರ ಹೋಗು. ಬಾ ತಂಗಿ, ಮೊದಲು ವಿಜಯನ ಹತ್ತಿರ ಹೋಗೋಣ. ಪಾಪ ವಿಜಯ್ ಎಷ್ಟು ನೊಂದಿರ್ತಾನೋ ಏನು. ಇಲ್ಲ ಅಣ್ಣ, ನಾನು ಮಾತ್ರ ವಿಜಯನ ಹತ್ರ ಬರ್ಲಾರೆ ಅಣ್ಣ, ಬರ್ಲಾರೆ. ಏನಾಯ್ತಮ್ಮ? ಯಾಕಮ್ಮ? ನಾನು ಯಾವ ಮುಖ ಹೊತ್ತುಕೊಂಡು ವಿಜಯನ ಹತ್ರ ಬರ್ಬೇಕಣ್ಣ? ಅವ ಕಟ್ಟಿದ ತಾಳಲ್ಲಿ ಕಿತ್ತೋಡ ಮುಖದ ಮೇಲೆ ಬೀಸಾಕಿ ಬಂದಿರುವೆ ನೋಡು. ನಾನು ಮತ್ತೆ ಅವನ ಬಳಿ ಹೋಗಿ ನನಗೆ ಬಾಳು ಕೊಡಂತ ಯಾವ ಮುಖ ಹೊತ್ತುಕೊಂಡು ಕೇಳಬೇಕಣ್ಣ? ಇಲ್ಲಣ್ಣ, ಇಲ್ಲ, ನಾನು ಬರುದಿಲ್ಲಣ್ಣ. ಇಲ್ಲ, ಎಲ್ಲಾದ್ರೂ ಸತ್ತು ಹೋಗ್ತೇನೆ, ನಾನು ಸತ್ತು ಹೋಗ್ತೇನೆ. ಕೆಟ್ಟ ಮೇಲೆ ಬುದ್ಧಿ ಬರುವುದೆಂದರೆ ಹೇಗಮ್ಮ? ಹೆಣ್ಣಿನ ಬುದ್ಧಿ ಮನ್ಕಾಲ ಕೆಳಗೆಂದು. ವಿಜಯ್ ನಿನ್ನನ್ನು ಬಿಟ್ಟು ಹೋಗಿಲ್ಲ. ವಿಜಯನನ್ನು ನೀನು ಬಿಟ್ಟು ಬಂದಿರುವುದು ಎಂಬುದು ಗಮನದಲ್ಲಿಟ್ಟುಕೊಂಡು ವಿಜಯನ ಹತ್ತಿರ ಹೋಗಿ ಕ್ಷಮೆ ಕೇಳಮ್ಮ, ಕ್ಷಮೆ ಕೇಳು. ಇಲ್ಲಣ್ಣ, ಇಲ್ಲ, ವಿಜಯಗೆ ಮುಖ ತೋರಿಸಲು ನನಗೆ ಇಷ್ಟ ಇಲ್ಲ. ನಾನು ಮಾತ್ರ ಬದುಕಬಾರ್ದಣ್ಣ. ನಾನು ಸಾಯ್ಬೇಕಣ್ಣ, ನಾನು ಸಾಯ್ಬೇಕು. ನಿಲ್ಲಮ್ಮ, ನಿಲ್ಲು. ಮುಳುಗಿದ ಸೂರ್ಯನನ್ನು ಸತ್ತು ಹೋದನೆಂದು ನಾವು ಆತ್ಮಹತ್ಯೆ ಮಾಡಿಕೊಂಡರೆ ಮರುದಿನ ಸೂರ್ಯ ಉದಯಿಸಿದಾಗ ನಾವು ಹುಟ್ಟಿ ಬರಲು ಹುಲ್ಲು ಕಡ್ಡಿಯ ಜನ್ಮವಲ್ಲಮ್ಮ, ಹುಲ್ಲು ಕಡ್ಡಿಯ ಜನ್ಮವಲ್ಲ. ನಾನು ಇಲ್ಲಿಯವರೆಗೂ ಪ್ರತಿರೂಪವಾದ ನನ್ನ ತಂಗಿಯ ಮುತ್ತು ಮುಖ ನೋಡಿಕೊಂಡು ಬದುಕಿದ್ದೇನಮ್ಮ, ಬದುಕಿದ್ದೇನೆ. ನಾನು ಇಲ್ಲಿಯವರೆಗೂ
ಏಕೈಕ ಜೀವಿ ಅಂದ್ರೆ ಅದು ಮಾನವನ ಜೀವಿ. ಜೀವನದ ಕೊನೆ ಉಸಿರು ಅನ್ನೋದು ಅದು ಮಾನವನ ಜೀವಿ. ಕೊನೆ ಉಸಿರಿನವರೆಗೂ ಬದುಕಿರಬೇಕೆಂಬುದು ಪೂಜ್ಯ ಜೀವ ಲಕ್ಷಣ. ಕಾರಣ ನರ ಹಂತಕರು ಸೋತು ಕೆಳಗೆ ಬಿದ್ದಾಗ ನಮ್ಮ ದೇಹದ ಕೊನೆ ರಕ್ತ ಹರಿಯವರೆಗೂ ನಾಳಿಗೆ ಎದುರು ನಿಂತು ಹೊಡೆದಾಡಬೇಕೆಂಬುದೇ ಕ್ರಾಂತಿಗಿರಿಗಳ ಲಕ್ಷಣ. ಅದನ್ನು ಹೊರತುಪಡಿಸಿ ಜನರಾಳಿಗೆ ಎದುರಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮನುಷ್ಯನ ಲಕ್ಷಣವನ್ನು. ಯಾಕಮ್ಮ ಏನಾಯ್ತು? ಅಣ್ಣ ನೀನ್ ಮಾವ ಆಗ್ತಾ ಇದೆಯಣ್ಣ. ತಂಗಿ, ಎಂತ ಸಂತೋಷದ ವಿಷಯವನ್ನು ವಿಜ್ಞಾನಿಗೆ ತಿಳಿಸೋಣ ನಡಿಯಮ್ಮ. ಈಗಾಗಲೂ ಈ ಸಂತೋಷದ ವಿಷಯವನ್ನು ತಿಳಿಸೋಣ ನಡಿಯಮ್ಮ. ಅಣ್ಣ ಈಗ ಹೋಗಿ ಕಸ ನಾನು ನಿಮ್ಮ ಮಗುವಿನ ತಾಯಿ ಆಗ್ತೀನಂದ್ರೆ ವಿಜಯನ ಒಪ್ಕೋಬೋದೇನಣ್ಣ? ಇಲ್ಲಣ್ಣ. ಹೆಣ್ಣಿನ ಆಟಕ್ಕೆ ವಿಷ್ಣುನ ಕೆಳಗಿಳಿದು ಕಲ್ಲಾಗಿ ಹೋದ ನಿನ್ನ ಗರ್ಭದಲ್ಲಿರುವ ಮಗು ನಾಳೆ ನನ್ನ ತಂದೆ ಯಾರನ್ನು ಕೇಳಿದರೆ ಯಾರನ್ನು ತೋರಿಸಿವೆ? ಇವರೇ ನನ್ನ ತಂದೆ ಎಂದು, ಅಥವಾ ಹುಟ್ಟಿದ ಕೂಡಲೇ ಅವನ ಕತ್ತು ವಿಚಿಗೆ ಸಾಯಿಸಿವೆ? ಯಾವ ಪರಿಸ್ಥಿತಿಯನ್ನು ನಿರ್ಭಯಿಸುದು ಹೇಳಮ್ಮ. ಸುಮ್ಮನೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಹೋಗೋಣ ನಡಿಯಮ್ಮ. ಸರಿ ಅಣ್ಣ, ಬಾ ಅಣ್ಣ ಹೋಗೋಣ. ಕೆಲಸ